ಈ ಚಿಕ್ಕ ಲೋನ್ ಅಪ್ಲಿಕೇಶನ್ನಲ್ಲಿ ಪರ್ಸನಲ್ ಲೋನು 4 ಲಕ್ಷ, ಬಿಸ್ನೆಸ್ ಲೋನು, ಹೋಮ್ ಲೋನು, ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ, ಕ್ರೆಡಿಟ್ ಕಾರ್ಡ್ ಲೋನು, ಎಲ್ಲ ಥರದ ಲೋನ್ಸು ಒಂದೇ ಚಿಕ್ಕ ಅಪ್ಲಿಕೇಶನಲ್ಲಿ ಸಿಗುತ್ತೆ ಅಂದರೆ ನಂಬ್ತೀರಾ? ಹೌದು, ಇನ್ಸ್ಟೆಂಟಾಗಿ ಅಪ್ರೂವಲ್ ಅನ್ನೋದಾದರೆ ಬೇಗ ಕೊಡ್ತಿದ್ದಾರೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಹಾಗಾದರೆ ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡು, ಬಿಸ್ನೆಸ್ ಲೋನು, ಹೋಮ್ ಲೋನು ಮತ್ತು ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ, ಇಲ್ಲಿ ಟ್ರಾನ್ಸ್ಫರ್ ಹೋಮ್ ಲೋನು ಮತ್ತು ಇಲ್ಲಿ ನೋಡ್ಕೋಬೋದು ಇನ್ಸ್ಟೆಂಟ್ ಪರ್ಸನಲ್ ಲೋನು, ಕ್ರೆಡಿಟ್ ಸ್ಕೋರು, ಈ ಥರ ಎಲ್ಲ ನಿಮಗೆ ಕಾಣಿಸುತ್ತೆ. ಲೋನ್ಸ್ ಆ್ಯಂಡ್ ಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸುತ್ತೆ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೂ ಇದರಲ್ಲಿ ಇನ್ವೆಸ್ಟ್ ಅನ್ನೋದಾದರೆ ಮಾಡ್ಕೋಬೋದು. ನಾನು ಸಜೆಸ್ಟ್ ಅನ್ನೋದಾದರೆ ಮಾಡೋದಿಲ್ಲ ಇನ್ವೆಸ್ಟ್ಗೆ. ಸೊ ಇಲ್ಲಿ ಕ್ರೆಡಿಟ್ ಸ್ಕೋರ್ ಸಮೇತ ಈ ಅಪ್ಲಿಕೇಶನಲ್ಲಿ ಆರಾಮಾಗಿ ಚೆಕ್ ಮಾಡ್ಕೋಬೋದು. ನಿಮ್ಮ ಪಾನ್ ಕಾರ್ಡಲ್ಲಿ ಏನು ಕ್ರೆಡಿಟ್ ಸ್ಕೋರ್ ಇದೆ ಅನ್ನೋದು ಇದರಲ್ಲೇ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಈಗ ನಾವು ಸ್ಟಾರ್ಟಿಂಗು ಇಲ್ಲಿ ನಿಮಗೆ ಪರ್ಸನಲ್ ಲೋನ್ ಅನ್ನೋದಾದರೆ ತಿಳಿಸ್ಕೊಟ್ಬಿಡ್ತೀನಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಮೊದಲಿಗೆ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಪ್ಲೀಸ್ ಚೂಸ್ ಯುವರ್ ಆಕ್ಯುಪೇಷನ್ ಟೈಪ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಇಲ್ಲಿ ನೋಡ್ಕೋಬೋದು ಸ್ಯಾಲರಿಡ್ ಆಗಿದ್ರು ಸ್ಯಾಲರಿಡ್ಗೂ ಕೊಡ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ಗೂ ಕೊಡ್ತಾರೆ. ಇಲ್ಲಿ ನೋಡ್ಕೋಬೋದು ಸೆಲ್ಫ್ ಎಂಪ್ಲಾಯ್ಡ್ ಅಂತಲೇ ಕೊಟ್ಬಿಡ್ತಿದ್ದೀನಿ. ಸೊ ಓವರ್ ಆಲ್ ಟೆನ್ಯೂರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಸೊ ಇಷ್ಟು ಕೊಟ್ಟಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ, ನೋಡ್ಕೋಬೋದು. ಸೊ ಇಲ್ಲಿ ನೋಡ್ಕೋಬೋದು ಒಬ್ಬರು ಮುಂದೆ ಬರ್ತಿದ್ದಾರೆ ನಿಮಗೆ ಸಾಲ ಕೊಡಲಿಕ್ಕೆ. ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಮೆನ್ಷನ್ ಅನ್ನೋದಾದರೆ ಮಾಡಿರ್ತಾರೆ. ಇಲ್ಲಿ ನೋಡ್ಕೋಬೋದು 2 ಲಕ್ಷ ರೂಪಾಯಿವರೆಗೂ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ತಿಂಗಳ ನೀವು ಎಷ್ಟು EMI ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ನೋಡ್ಕೋಬೋದು. ಕ್ರೆಡಿಟ್ ಬಿ ಅವರು ಮುಂದೆ ಬರ್ತಿದ್ದಾರೆ ನಿಮಗೆ ಲೋನ್ ಕೊಡೋದಕ್ಕೆ. ಸೊ ಇಲ್ಲೇ ಡೈರೆಕ್ಟಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ನೀವೇ ಹೋಗಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ ನಿಮಗೆ ಸಿಗೋದಿಲ್ಲ. ಶೋ ಮೋರ್ ಆಫರ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲೇ ಡೈರೆಕ್ಟಾಗಿ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ಈ ಥರದ್ದು ತುಂಬ ಆಪ್ಷನ್ಸ್ ಅನ್ನೋದಾದರೆ ಕಾಣಿಸುತ್ತೆ. ಇಲ್ಲಿ ಟಾಟಾ ಕ್ಯಾಪಿಟಲ್ ಆಗಿರ್ಬೋದು, ಇಲ್ಲಿ ಫೈನಾನ್ಸ್ ಆಗಿರ್ಬೋದು, ಈರೋಫಿನ್ ಕ್ರಾಪ್ ಆಗಿರ್ಬೋದು, HDB ಫೈನಾನ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಇಲ್ಲಿ ಇವಾಗ ಸದ್ಯಕ್ಕೆ ಯಾವುದಾದ್ರೂ ಒಂದರ ಮೇಲೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ನಿಮ್ಮ ಪಾನ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೋ ಅದನ್ನು ಎಂಟರ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ 2 ಲಕ್ಷ ರೂಪಾಯಿ ನೀವು ಸಾಲ ತಗೊಂತಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 22% ಅನ್ನೋದಾದರೆ ಇರುತ್ತೆ. EMI ನೋಡೋದಾದರೆ ಪ್ರತಿ ತಿಂಗಳು 5,524 ರೂಪಾಯಿ ಥರ ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 4,720 ರೂಪಾಯಿ ಅನ್ನೋದಾದರೆ ಪೇ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತು ಏನು ಪಾನ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನೇ ಕೊಡಬೇಕಾಗುತ್ತೆ. ಫುಲ್ ನೇಮು ಅಷ್ಟೇ, ಪಾನ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನೇ ಕೊಡಬೇಕಾಗುತ್ತೆ. ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ, ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ, ಜೆಂಡರ್ ಮೇಲ ಫಿಮೇಲ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಲೈನ್ಸ್ ಎಲ್ಲ ನಿಮ್ಮದು ಕೊಡಬೇಕಾಗುತ್ತೆ. ನೀಟಾಗಿ ನಿಮ್ಮ ಅಡ್ರೆಸ್ ಅನ್ನೋದಾದರೆ ಕೊಡಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೋ ಅದನ್ನೇ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ ಅನ್ನೋದಾದರೆ ಕೊಡಬೇಕಾಗುತ್ತೆ, ಮತ್ತು ಇಲ್ಲಿ ಸಿಟಿ ಅನ್ನೋದಾದರೆ ಕೊಡಬೇಕಾಗುತ್ತೆ. ಇಲ್ಲೇ ನಿಮಗೆ ಎಕ್ಸಾಂಪಲ್ ಅನ್ನೋದಾದರೆ ತೋರಿಸ್ಬಿಡ್ತಿದ್ದಾರೆ, ನೋಡ್ಕೋಬೋದು. ರೆಸಿಸ್ಟೆಂಟ್ ಟೈಪ್ ಅನ್ನೋದಾದರೆ ನೀವು ಓನ್ ಸೆಲ್ಫಾ ಅಥವಾ ಓನ ಯಾವ ಮನೇಲಿ ಇದ್ದೀರಾ ಅನ್ನೋದು ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಅನ್ನೋದಾದರೆ ಕಾಣಿಸುತ್ತೆ. ನೀವು ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಆಪ್ಷನ್ಸ್ ಎಲ್ಲ ಕಾಣಿಸುತ್ತೆ. ಅದನ್ನೆಲ್ಲ ಕೊಟ್ಬಿಟ್ಟು ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಸ್ಯಾಲರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದಾದರೆ ಮಾಡ್ಕೊಳ್ಳಿ. NBFC ಅಪ್ರೂವ್ಡ್ ಇದೆ, ಯಾವುದೇ ಥರದ ತೊಂದರೆ ಇಲ್ಲ. ಸೊ ಇಲ್ಲಿ ನೋಡ್ಕೋಬೋದು ಪೂನಾವಾಲಾ ಫಿನ್ ಕ್ರಾಪ್ ಅಂತ ಹೇಳ್ಬಿಟ್ಟು ಬರ್ತಿದೆ. ಇಲ್ಲಿ ಇದರಲ್ಲೂ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಇಲ್ಲಿ ಲೋನ್ ಅಮೌಂಟ್ ನೋಡ್ಬೋದು, ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೋದು. 1 ಲಕ್ಷ ಅಂತಂದರೆ ತುಂಬ ಜನ ಮುಂದೆ ಬರ್ತಾರೆ, ಯಾಕಂದರೆ ಕಮ್ಮಿ ಅಮೌಂಟ್ ಇರುತ್ತಲ್ಲ. ಇಲ್ಲಿ ನೋಡ್ಕೋಬೋದು ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಶೋ ಮೋರ್ ಆಫರ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಕೋಬೋದು ನಿಮಗೆ ಈ ಥರದ್ದು ತುಂಬ ಆಪ್ಷನ್ಸ್ ಅನ್ನೋದಾದರೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಈ ಥರ ಟೆನ್ಯೂರ್ ನೋಡೋದಾದರೆ ಟೆನ್ಯೂರ್ನು ಕಮ್ಮಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಬೇರೆ ಕಂಪ್ನೀಸ್ ಅನ್ನೋದಾದರೆ ಮುಂದೆ ಬರುತ್ತೆ ನಿಮಗೆ ಸಾಲ ಕೊಡಲಿಕ್ಕೆ. ಸೊ ಈ ಥರ ಈ ಅಪ್ಲಿಕೇಶನಲ್ಲಿ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ
ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಾ ಅನ್ನೋದಾದರೆ ಸ್ಟಾರ್ಟಿಂಗಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟೆಂಟ್ಗೆ ಅಪ್ ಟು ₹2 ಲಕ್ಷವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲಿ ತುಂಬ ಜನಕ್ಕೆ ಸಾಲ ಅನ್ನೋದಾದರೆ ಸಿಕ್ಕಿದೆ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ₹5 ಲಕ್ಷವರೆಗೂ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಕೊಡ್ತಾರೆ. ನಾನು ಪರ್ಸ್ನಲಿ 2 ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಕೊಟ್ಟಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದರೆ ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದರೆ ಹಾಗೆ ಫ್ರೆಂಡ್ಸ್. ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನ್ನಲ್ಲಿ ನೀವು ಮೊದಲೇ ಹೇಳ್ದಂಗೆ ಪರ್ಸನಲ್ ಲೋನ್ ತಗೋಬೋದು ಮತ್ತು ಬಿಸ್ನೆಸ್ ಲೋನ್ ತಗೋಬೋದು. ಬಿಸ್ನೆಸ್ ಲೋನು ತುಂಬ ಕೊಡ್ತಾರೆ ಈ ಅಪ್ಲಿಕೇಶನಲ್ಲಿ. ಅಪ್ ಟು ₹1 ಕೋಟಿವರೆಗೂ ಈ ಅಪ್ಲಿಕೇಶನಲ್ಲಿ ಬಿಸ್ನೆಸ್ ಲೋನ್ ಅನ್ನೋದಾದರೆ ಕೊಡ್ತಿದ್ದಾರೆ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಆಗಿರೋದಕ್ಕೆ ಕಮ್ಮಿ ಕೊಡ್ಬೋದು, ಬಟ್ ತುಂಬ ಬಿಸ್ನೆಸ್ ಅದು ಇದು ಇತ್ತು ಅಂತಂದರೆ ನಿಮಗೆ ಜಾಸ್ತಿ ಅನ್ನೋದಾದರೆ ಕೊಡ್ತಾರೆ. ಮತ್ತು ಕ್ರೆಡಿಟ್ ಸ್ಕೋರ್ ಅನ್ನೋದಾದರೆ ಚೆಕ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಹೋಮ್ ಲೋನ್ ಸಮೇತ ಪಡ್ಕೋಬೋದು ನೀವು. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಹೋಮ್ ಲೋನು ಅಪ್ ಟು ₹75 ಲಕ್ಷವರೆಗೂ ಹೋಮ್ ಲೋನ್ ಅನ್ನೋದಾದರೆ ಕೊಡ್ತಿದ್ದಾರೆ. ಇದನ್ನು ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಈ ಅಪ್ಲಿಕೇಶನಲ್ಲಿ ಹೋಮ್ ಲೋನ್ ಸಮೇತ ಪಡ್ಕೋಬೋದು. ಇನ್ಸ್ಟೆಂಟಾಗಿ ಅಪ್ರೂವಲ್ ಅನ್ನೋದಾದರೆ ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ಕೋಬೋದು ಇನ್ಸ್ಟೆಂಟ್ ಪರ್ಸನಲ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಸೊ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಆರಾಮಾಗಿ ಇನ್ಸ್ಟಾಲ್ ಅನ್ನೋದಾದರೆ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ಸಪೋಸ್ ನೀವು ₹4 ಲಕ್ಷವರೆಗೂ ಸಾಲ ತೊಗೊತಿದ್ದೀರಾ ಅನ್ನೋದಾದರೆ 11% ಪರ್ ಹ್ಯಾನಮ್ ಅನ್ನೋದಾದರೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. 5 ವರ್ಷ ನೀವು ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸೇ 1.5% ಅನ್ನೋದಾದರೆ ಪೇ ಮಾಡ್ಕೋಬೇಕಾಗತ್ತೆ. ಅಥವಾ ನಿಮಗೆ ₹6,000 ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ನೋಡೋದಾದರೆ ನಿಮಗೆ ₹1,21,818 ಅನ್ನೋದಾದರೆ ಆಗುತ್ತೆ. 4 ಲಕ್ಷ ನೀವೇನಾದರೂ 5 ವರ್ಷ ಟೆನ್ಯೂರ್ ತೊಗೊತಿದ್ದೀರಾ ಅನ್ನೋದಾದರೆ, ತುಂಬ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಜಾಸ್ತಿ ಇರುತ್ತೆ. ನೋಡ್ಕೋಬೋದು, ನಿಮಗೆ ₹1,21,000 ಅನ್ನೋದಾದರೆ ಇರುತ್ತೆ. ಇದನ್ನೆಲ್ಲ ಅಷ್ಟೊಂದು ಟೆನ್ಯೂರ್ ಅನ್ನೋದಾದರೆ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟೆಲ್ಲ ನಿಮಗೆ ಕಟ್ಟೋದಕ್ಕಾಗೋದಿಲ್ಲ. ಸೊ ನೀವೇನಿದ್ರು ಕಮ್ಮಿ ಟೆನ್ಯೂರ್ ತೊಗೊಂಡು ಎಮರ್ಜೆನ್ಸಿ ಬೇಕು ಅನ್ನೋದಾದರೆ ಮಾತ್ರ ಈ ಅಪ್ಲಿಕೇಶನ್ಸಲ್ಲಿ ಸಾಲ ಅನ್ನೋದಾದರೆ ಪಡ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು, 4 ಲಕ್ಷ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ₹5,21,000 ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗತ್ತೆ. APR ರೇಂಜ್ ನೋಡೋದಾದರೆ 11.66% ಅನ್ನೋದಾದರೆ ಇರುತ್ತೆ. ಸೊ ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. 4.5 ರೇಟಿಂಗ್ಸ್ ಅನ್ನೋದಾದರೆ ಈ ಅಪ್ಲಿಕೇಶನ್ಗಿದೆ. 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಇದೆ. ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಪೈಸಾ ಬಜಾರ್ ಲೋನ್ ಕ್ರೆಡಿಟ್ ಸ್ಕೋರ್ ಅಂತ ಸರ್ಚ್ ಮಾಡಿದ್ರೆ ಅಪ್ಲಿಕೇಶನ್ ಸಿಗುತ್ತೆ. ಈ ಅಪ್ಲಿಕೇಶನಲ್ಲಿ ಇನ್ಸ್ಟೆಂಟಾಗಿ ಲೋನ್ ಅನ್ನೋದಾದರೆ ಪಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.